ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಈಗ ಒಂದು ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಮೆಟ್ರೋ ದರದ ಇಳಿಕೆ ಏನಿದೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ BMRCL. ದರ ನಿಗದಿಯ ಸಮಿತಿಯಿಂದಲೂ ಕೂಡ ಇದೇ ರೀತಿಯ ಸ್ಪಷ್ಟನೆ ಸಿಗ್ತಾ ಇದೆ. ದರ ಇಳಿಕೆಗೆ ಮನವಿಯನ್ನು ಮಾಡಿಕೊಂಡಿದ್ರು ನಮ್ಮ ಮೆಟ್ರೋ ಪ್ರಯಾಣಿಕರು. ಟಿಕೆಟ್ ದರ ಇಳಿಸೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಸಮಿತಿ ಹೇಳ್ತಾ ಇದೆ. ಈ ಮೂಲಕ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಡೇ ಬೈ ಡೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇರುವ ಸಂದರ್ಭದಲ್ಲಿಯೇ ಇದು ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಟಿಕೆಟ್ ದರ ಇಳಿಕೆ ಆಗಬಹುದು ಅನ್ನುವಂತಹ ಒಂದು ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ರು. ಅದೀಗ ಹುಸಿಯಾಗಿದೆ. ಯಾಕೆ ಟಿಕೆಟ್ ಪ್ರೈಸ್ ಕಡಿಮೆ ಆಗಲ್ಲ ಅಂಥೇಳಿ ಸಮಿತಿ ಹೇಳ್ತಾ ಇದೆ? ಏನು ಕಾರಣ ಕೊಡ್ತಾ ಇದೆ ಇದಕ್ಕೆ? ಪ್ರೇಮ್, ದರ ನಿಗದಿ ಸಮಿತಿ ಹೇಳ್ತಾ ಇರುವಂಥದ್ದು ದರವನ್ನು ಇಳಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಮೆಟ್ರೋ ಈಗ ನಷ್ಟದಲ್ಲಿ ನಡೀತಾ ಇದೆ, ಆದಾಯ ಕೂಡ ಕಡಿಮೆ ಇದೆ ಅನ್ನುವಂಥದ್ದನ್ನು ಅವರು ವಾದ ಮಾಡ್ತಾ ಇರುವಂಥದ್ದು. ಆದರೆ ಅತಿ ಹೆಚ್ಚು ದರ ಏರಿಕೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ. ಅದನ್ನು ಇಳಿಕೆ ಮಾಡಿ ಅಂತೇಳಿ ಮೆಟ್ರೋ ಬಳಕೆದಾರರು ಕೂಡ ದರ ನಿಗದಿ ಸಮಿತಿಗೆ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮೆಟ್ರೋ ದರವನ್ನು ಇಳಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಖಡಾಖಂಡಿತವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ರೀತಿಯ ಅಂತ ಒಂದು ರಿಪೋರ್ಟನ್ನು ಕೂಡ ಈಗಾಗಲೇ BMRCL ಅವರ ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ಮಾಡಿರುವಂಥದ್ದು. ದರ ಇಳಿಕೆ ಆಗಲ್ಲ ಅಂತಂದಮೇಲೆ ಒಂದಷ್ಟು ವಿಶೇಷ ಚೇತನರಿಗೆ, ಹಿರಿಯ ನಾಗರಿಕರಿಗೆ ಡಿಸ್ಕೌಂಟನ್ನು ಕೊಡಿ ಅಂತಂದ್ರೂ ಕೂಡ ಅದಕ್ಕೂ ಕೂಡ ಡಿಸ್ಕೌಂಟು ಕೂಡ ಕೊಡೋದಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಪ್ರತ್ಯೇಕವಾಗಿ ಸಿಂಗಲ್ ಪಾಸನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ರೀತಿಯಾಗಿ ಸಾಕಷ್ಟು ಉತ್ತರಗಳನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ದರವನ್ನು ಇಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಮೆಟ್ರೋ ಬಳಕೆದಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೆಟ್ರೋ ದರವನ್ನು ಇಳಿಕೆ ಮಾಡಬೇಕು, ಜಾಸ್ತಿ ಆಯಿತು ಅಂತೇಳಿ ಹೋರಾಟಗಳು ಮಾಡ್ತಾ ಇದ್ದಾರೆ, ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ಇದನ್ನು ಒಪ್ಪೋದಕ್ಕೆ ರೆಡಿನೇ ಇಲ್ಲ. ಈಗ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತೇಳಿ ಪ್ರಸ್ತಾವನೆಯನ್ನು ಕೂಡ ಕಳಿಸಿದೆ. ಆ ರಚನೆ ಆದಮೇಲೆ ಆ ಕಮಿಟಿ ಏನಾದರೂ ಮತ್ತೆ ಬಂದರೆ ಅದು ಮತ್ತೆ ದರ ಏರಿಕೆ ಮಾಡೋದಕ್ಕೆ ಪ್ರಕ್ರಿಯೆಗಳನ್ನು ಶುರು ಮಾಡುತ್ತೆ. ಇದರ ಮಧ್ಯದಲ್ಲಿ ಈಗಾಗಲೇ ಫೆಬ್ರವರಿಯಿಂದ ಆರಂಭ ಆಗಿರುವಂಥ ದರ ಏರಿಕೆ ಮೆಟ್ರೋ ಪ್ರಯಾಣಿಕರಿಗೆ ಒಂದಷ್ಟು ಜಾಸ್ತಿ ಆಗ್ತಾ ಇದೆ, ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾವುದೇ ರೀತಿಯಂಥ ಪಾಸ್ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಈಗಿರಬೇಕಾದ್ರೆ ದರ ನಿಗದಿ ಸಮಿತಿ ಇಳಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಏರಿಕೆ ಬಿಸಿ ತಟ್ಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.